ಆ ಬ್ರಹ್ಮಾಂಡದ ವಿಸ್ತಾರನ ಅಳೆಯಬೇಕು ಅಂತ ನಾವೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಹ್ಮ್ ಅತ್ಯಾಧುನಿಕ ಟೆಲಿಸ್ಕೋಪ್ಗಳನ್ನ ಆಕಾಶದ ಕಡೆ ತಿರುಗಿಸ್ತೀವಿ. ನಮ್ಮ ಗ್ಯಾಲಕ್ಸಿ ಎಷ್ಟು ದೊಡ್ಡದಿದೆ, ಆ ನಕ್ಷತ್ರಗಳು ಎಷ್ಟು ದೂರದಲ್ಲಿವೆ ಅಂತ ಲೆಕ್ಕ ಹಾಕ್ತೀವಿ. ಹೌದು. ಆದ್ರೆ ಒಂದು ಕ್ಷಣ ಯೋಚನೆ ಮಾಡೋಣ. ಆ ಇಡೀ ಬ್ರಹ್ಮಾಂಡದಷ್ಟೇ ಅಗಾಧವಾದ, ಯಾವುದೇ ಮಿತಿಗಳಿಲ್ಲದ ಆ ಅನಂತವಾದ ಶಕ್ತಿಯೊಂದು ನಮ್ಮ ಎದೆಯೊಳಗೆ, ನಮ್ಮ ಆತ್ಮದ ಅತ್ಯಂತ ಆಳವಲ್ಲಿ ಅಡಗಿದೆ ಅಂತ ಯಾರಾದ್ರೂ ಹೇಳಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ ಅಲ್ವಾ? ಖಂಡಿತ ಆಗತ್ತೆ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಕಾವ್ಯಾತ್ಮಕ ಮಾತಿನ ತರ ಕಾಣಬಹುದು. ರೈಟ್. ಆದರೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಇದೇ ವಿಸ್ಮಯಕಾರಿ ವಿಚಾರನ ನಾವು ಸ್ವಲ್ಪ ಬಿಡಿಸಿ ನೋಡಲಿದ್ದೇವೆ. ಎಕ್ಸಾಕ್ಟ್ಲಿ. ಸೊ ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಈ ಅದ್ಭುತವಾದ ವಿರೋಧಾಭಾಸ ಅಂದ್ರೆ ಇಡೀ ಜಗತ್ತನ್ನೇ ಮೀರಿದ ಶಕ್ತಿಯೊಂದು ಮನುಷ್ಯನ ಸಣ್ಣ ಅಂತರಂಗದಲ್ಲಿ ಹೇಗೆ ಇರಲು ಸಾಧ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಬಳಿ ಇಂದು 2 ಅತ್ಯುತ್ತಮ ಮೂಲಗಳಿದೆ. ಹೌದು. ಮೊದಲನೆಯದು ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಪಠ್ಯಗಳಲ್ಲಿ ಒಂದಾದ ಯೋವಾನ್ನರ ಸುವಾರ್ತೆಯ ಅಂದ್ರೆ ಗಾಸ್ಪಲ್ ಆಫ್ ಜಾನ್ನ ಒಂದು ನಿರ್ದಿಷ್ಟ ಪ್ರಾರ್ಥನಾ ಭಾಗ. ಮತ್ತೆ ಎರಡನೆಯದು ಈ ಪಠ್ಯನ ಆಧರಿಸಿ ಬರೆದಿರುವ ದ ಟ್ರಾನ್ಸೆಂಡೆಂಟ್ ಗೇಜ್ ಎಂಬ ಅತ್ಯಂತ ಒಳನೋಟವುಳ್ಳ ಲೇಖನ. ಓಕೆ. ನಾವು ಇದನ್ನ ಕೇವಲ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ನೋಡದೆ ಮನುಷ್ಯ ಮತ್ತು ಆ ಅನಂತತೆಯ ನಡುವೆ ಇರುವ ಆಳವಾದ ಮನೋವೈಜ್ಞಾನಿಕ ಮತ್ತೆ ತಾತ್ವಿಕ ಸಂಬಂಧದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿದ್ದೇವೆ. ಖಂಡಿತ. ಮತ್ತು ಈ ಮೂಲ ಲೇಖನ ನಮ್ಮ ಮುಂದೆ 2 ಭಾರವಾದ ಪದಗಳನ್ನ ಇಡುತ್ತೆ. ಮೊದಲನೇದು ಲೋಕಾತೀತ, ಹೌದು, ಅಂದ್ರೆ ಟ್ರಾನ್ಸೆಂಡೆನ್ಸ್. ಹೌದು. ಎರಡನೆಯದು ಸಾಮೀಪ್ಯ ಅಥವಾ ಅಂತರ್ಗತ, ಅಂದ್ರೆ ಇಮ್ಯಾನೆನ್ಸ್. ನಿಖರವಾಗಿ. ನಾವೆಲ್ಲ ನಮ್ಮ ಡೇ ಟು ಡೇ ಲೈಫ್ನಲ್ಲಿ, ಅಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಈ ಲೋಕಾತೀತತೆ ಅಥವಾ ಸಾಮೀಪ್ಯದ ಬಗ್ಗೆ ಯೋಚನೆ ಮಾಡಲ್ಲ. ಅದು ನಿಜ. ಹೌದು, ಯಾರು ತಾನೇ ಮಾಡ್ತಾರೆ. ಆದ್ರೆ ಈ 2 ವಿಚಾರಗಳು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿವೆ ಅಂತ ಲೇಖನ ಹೇಳುತ್ತೆ. ಎಕ್ಸಾಕ್ಟ್ಲಿ. ಆ ಲೇಖನದ ಪ್ರಾರಂಭವೇ ಬಹಳ ಕುತೂಹಲಕಾರಿಯಾಗಿದೆ. ಅದು ಯೋಹಾನರ ಪಠ್ಯದ ಮೊದಲ ಭೌತಿಕ ಕ್ರಿಯೆನ ಎತ್ಕೊಳ್ಳುತ್ತೆ. ಓಕೆ, ಯಾವ ಕ್ರಿಯೆ ಅದು? ಅಂದ್ರೆ ಆ ವಾಕ್ಯ ಹೀಗಿದೆ: ಯೇಸು ಆಕಾಶದತ್ತ ಕಣ್ಣೆತ್ತಿ ಪ್ರಾರ್ಥಿಸಿದ್ರು ಅಂತ. ಇದು ಕೇವಲ ಒಂದು ಸಾಧಾರಣ ವಾಕ್ಯ ಅಲ್ಲ. ಲೇಖನ ವಿವರಿಸುವ ಹಾಗೆ ಆಕಾಶದತ್ತ ಕಣ್ಣೆತ್ತುವ ಈ ಕ್ರಿಯೆ ಇದೆಯಲ್ಲ, ಅದು ದೇವರು ಲೋಕಾತೀತ ಅಥವಾ ಟ್ರಾನ್ಸೆಂಡೆಂಟ್ ಎಂಬುದನ್ನ ಸಂಪೂರ್ಣವಾಗಿ ಒಪ್ಪಿಕೊಳ್ಳುವ ಮೊದಲ ಹೆಜ್ಜೆ. ಓ, ಅಂದ್ರೆ ನಾವು ಮೇಲೆ ನೋಡ್ದಾಗ. ಹೌದು. ಲೋಕಾತೀತ ಅಂದ್ರೆ ಏನು? ಆ ಶಕ್ತಿಯು ಈ ಇಡೀ ಭೌತಿಕ ಜಗತ್ತಿಗಿಂತಲೂ ಮೇಲಿದೆ, ಎಲ್ಲದನ್ನೂ ಮೀರಿದೆ ಅಂತ ಅರ್ಥ. ರೈಟ್. ಈ ನಮಗೆ ತಿಳಿದಿರುವ ವಿಶ್ವ ಆತನನ್ನ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಅರಿವದು. ನಾನಿದ್ರ ಬಗ್ಗೆ ಯೋಚಿಸ್ತಾ ಇದ್ದೆ. ನಾವು ರಾತ್ರಿಯ ಹೊತ್ತು ಒಂಟಿಯಾಗಿ ನಿಂತು ಆ ಅನಂತವಾದ ನಕ್ಷತ್ರಭರಿತ ಆಕಾಶನ ನೋಡ್ದಾಗ ಏನಾಗತ್ತೆ? ಒಂದು ರೀತಿಯ ವಿಸ್ಮಯ. ಅಬ್ಬಾ, ಈ ಬ್ರಹ್ಮಾಂಡ ಎಷ್ಟೊಂದು ದೊಡ್ಡದಾಗಿದೆ, ಇದರ ಮುಂದೆ ನಾನು ಬರೀ ಒಂದು ಧೂಳಿನ ಕಣ ಅಂತ ನಮಗನ್ಸುತ್ತೆ ಅಲ್ವಾ? ಖಂಡಿತ. ಆಕಾಶದತ್ತ ಕಣ್ಣೆತ್ತುವುದು ಆ ಅಗಾಧತೆಯ ಮುಂದೆ ನಮ್ಮ ಅಹಂಕಾರನ ಕರಗಿಸುವ ಒಂದು ವಿಧಾನವೂ ಹೌದು ಅಂತ ನನ್ಗನ್ನಿಸುತ್ತೆ. ಆ ಶಕ್ತಿಯ ವೈಭವ, ಕೀರ್ತಿ ಮತ್ತೆ ಗಾಂಭೀರ್ಯನ ನೋಡಲು ನಾವು ಮೊದಲು ಆಕಾಶದತ್ತ ದೃಷ್ಟಿ ಹರಿಸ್ಬೇಕು ಅಂತ ಲೇಖನ ಹೇಳುತ್ತೆ ಅಲ್ವಾ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಇದನ್ನೇ ಆ ಲೇಖನ ಪ್ರೇಯರ್ಫುಲ್ ಗೇಜ್ ಅಥವಾ ಪ್ರಾರ್ಥನಾಪೂರ್ವಕ ದೃಷ್ಟಿ ಅಂತ ಕರೆಯೋದು. ಪ್ರೇಯರ್ಫುಲ್ ಗೇಜ್. ಓಕೆ. ಹೌದು. ನಾವು ಇತಿಹಾಸನ ಸ್ವಲ್ಪ ಗಮನಿಸಿದರೆ ಇದರ ಪ್ರಾಮುಖ್ಯತೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಾಚೀನ ಕಾಲದಲ್ಲಿ ಗ್ರೀಕ್ ಅಥವಾ ರೋಮನ್ ನಂಬಿಕೆಗಳಲ್ಲಿ ಏನಾಗ್ತಿತ್ತು ಅಂದ್ರೆ, ದೇವರುಗಳು ಕೇವಲ ಲೋಕಾತೀತರಾಗಿದ್ರು. ಅಂದ್ರೆ ಅವರು ನಮ್ ಜೊತೆ ಇರ್ಲಿಲ್ಲ ಅಂತನ? ಎಕ್ಸಾಕ್ಟ್ಲಿ. ಅವರು ಎಲ್ಲಿಯೋ ದೂರದಲ್ಲಿ ಕುಳಿತು ಮನುಷ್ಯರು ತಪ್ಪು ಮಾಡಿದಾಗ ಸಿಡ್ಲು ಬಡಿಯುವ, ಬೆದರಿಸುವ ಶಕ್ತಿಗಳಾಗಿದ್ರು ಅಷ್ಟೇ. ಓ, ಒಂದು ರೀತಿಯ ಭಯಭಕ್ತಿ. ಹೌದು. ಅವರೊಂದಿಗೆ ಮನುಷ್ಯರಿಗೆ ಒಂದು ರೀತಿಯ ವ್ಯಾಪಾರಿ ಸಂಬಂಧ ಇತ್ತು ಅಂತ ಹೇಳ್ಬೋದು. ಆದ್ರೆ ಈ ಯೋವಾನ್ನರ ಪಠ್ಯ ಒಂದು ಕ್ರಾಂತಿಕಾರಿ ವಿಚಾರನ ಮುಂದಿಡುತ್ತೆ. ಏನ್ ಗೊತ್ತಾ, ಇಲ್ಲಿ ನನ್ಗೊಂದು ದೊಡ್ಡ ಡೌಟ್ ಶುರುವಾಗೋದು. ಕೇಳಿ. ನಾವು ಆ ಶಕ್ತಿನ ಇಷ್ಟೊಂದು ಅಗಾಧ, ಕೈಗೆಟುಕದ, ನಮ್ಮ ಅರಿವಿಗೆ ಮೀರಿದ ಲೋಕಾತೀತ ಶಕ್ತಿ ಅಂತ ಒಪ್ಕೊಂಡ್ವಿ. ಹೌದು. ಆದ್ರೆ ಅದೇ ಪಠ್ಯದಲ್ಲಿ ಮುಂದಿನ ಸಾಲುಗಳು ಹೀಗಿವೆ: ಪಿತನೇ, ಇವರೆಲ್ಲ ಒಂದಾಗಿರಲಿ, ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ ಅಂತ. ಇಲ್ಲಿಗೆ ಬರ್ತಾ ಇದ್ದೆ ನಾನು. ಇಲ್ಲೇ ಅಲ್ವಾ ವಿಷಯ ನಿಜಕ್ಕೂ ರೋಚಕವಾಗೋದು. ಲೇಖನ ಇಲ್ಲಿ
ಇಮ್ಯಾನೆನ್ಸ್ ಅಂದ್ರೆ ಸಾಮೀಪ್ಯ ಅನ್ನೋ ಪರಿಕಲ್ಪನೆ ತರುತ್ತೆ. ಹೌದು, ಇದು ಪಠ್ಯದ ಅತ್ಯಂತ ಪ್ರಮುಖ ತಿರುವು. ಆದ್ರೆ ಒಂದು ನಿಮಿಷ, ಲಾಜಿಕಲ್ ಆಗಿ ಯೋಚನೆ ಮಾಡೋಣ. ಇದು ಪರಸ್ಪರ ವಿರುದ್ಧವಾಗಿ ಕಾಣಲ್ವಾ? ಹೇಗೆ? ಭೌತಿಕವಾಗಿ ಜಗತ್ತನ್ನೇ ಮೀರಿದ ಶಕ್ತಿಯೊಂದು ಮನುಷ್ಯನ ಸಣ್ಣ ಅಂತರಂಗದಲ್ಲಿ ಹೇಗಿರಲು ಸಾಧ್ಯ? 1 ಲೀಟರ್ ಬಾಟಲ್ನಲ್ಲಿ 10 ಲೀಟರ್ ನೀರು ತುಂಬೋಕ್ ಹಾಗಲ್ಲ ತಾನೆ? ಒಳ್ಳೆ ಉದಾಹರಣೆ. ಒಂದು ಕಡೆ ಅದು ಎಲ್ಲದಕ್ಕೂ ಮೀರಿದೆ ಅಂತೀವಿ, ಇನ್ನೊಂದು ಕಡೆ ಅದು ನಮ್ಮೊಳಗೇ ಇದೆ ಅಂತೀವಿ. ಇದರ ಹಿಂದಿನ ತರ್ಕವೇನು? ಇದು ಬರೀ ಜನರಿಗೆ ಖುಷಿ ಕೊಡೋಕ್ ಹೇಳುವ ಕಾವ್ಯಾತ್ಮಕ ಮಾತಲ್ವಾ? ಅದ್ಭುತವಾದ ಪ್ರಶ್ನೆ ಇದು. ಮೇಲ್ನೋಟಕ್ಕೆ ಇದು ಖಂಡಿತವಾಗಿಯೂ ತರ್ಕಬದ್ಧವಾಗಿ ಕಾಣೋದಿಲ್ಲ. ವಿಜ್ಞಾನದ ಭೌತಿಕ ನಿಯಮಗಳ ಪ್ರಕಾರ ನೀವು ಕೊಟ್ಟ ಆ 1 ಲೀಟರ್ ಬಾಟಲ್ನ ಉದಾಹರಣೆ ಸರಿ. ಹೌದು ತಾನೇ? ಆದ್ರೆ ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಅಂದ್ರೆ ಭೌತಿಕ ಗಾತ್ರದ ದೃಷ್ಟಿಯಿಂದ ನೋಡಬಾರ್ದು. ಓಕೆ, ಹಾಗಾದ್ರೆ ಹೇಗೆ ನೋಡ್ಬೇಕು? ಲೇಖನ ಸ್ಪಷ್ಟವಾಗಿ ಹೇಳುವ ಹಾಗೆ ಇಲ್ಲಿ ಮಾತಾಡ್ತಾ ಇರೋದು ವೈಯಕ್ತಿಕ ಮತ್ತು ಪ್ರೀತಿಯಿಂದ ಕೂಡಿದ ಐಕ್ಯತೆಯ ಬಗ್ಗೆ. ಅಂದ್ರೆ ರಿಲೇಷನಲ್ ಅಂಡ್ ಲವಿಂಗ್ ಯೂನಿಟಿ. ಎಕ್ಸಾಕ್ಟ್ಲಿ. ಸಾಮೀಪ್ಯ ಅಥವಾ ಇಮ್ಯಾನೆನ್ಸ್ ಅಂದ್ರೆ ಕೇವಲ ಅಕ್ಕಪಕ್ಕ ಕೂರೋದು ಅಲ್ಲ, ಅದು ಪರಸ್ಪರರೊಳಗೆ ಒಂದಾಗಿರೋದು. ಓ, ಆ ಲೋಕಾತೀತ ಶಕ್ತಿಯು ತನ್ನ ಅಗಾಧತೆಯನ್ನ ಕಳೆದುಕೊಳ್ಳದೆಯೇ ಒಂದು ಪ್ರೀತಿಯ ಸಂಬಂಧದ ಮೂಲಕ ಅತ್ಯಂತ ನಿಕಟವಾಗಬಲ್ಲದು. ಅರ್ಥವಾಯ್ತು. ಅಂದ್ರೆ ಇದನ್ನ ನಾನು ಹೀಗೆ ಅರ್ಥ ಮಾಡ್ಕೊಳ್ಬಹುದಾ? ಉದಾಹರಣೆಗೆ, ಒಂದು ಹೊಲೋಗ್ರಾಮ್ ಚಿತ್ರಣ ತೆಗೆದುಕೊಂಡ್ರೆ, ನೀವು ಆ ಹೊಲೋಗ್ರಾಮ್ ಅನ್ನ 100 ತುಂಡು ಮಾಡಿದ್ರೂ ಆ ಪ್ರತಿಯೊಂದು ಸಣ್ಣ ತುಂಡಿನಲ್ಲೂ ಇಡೀ ಮೂಲ ಚಿತ್ರ ಸಂಪೂರ್ಣವಾಗಿ ಕಾಣಿಸುತ್ತೆ. ವಾವ್, ಹೌದು. ಅಥವಾ ಒಂದು ಸಣ್ಣ ಮೈಕ್ರೋಚಿಪ್ ತಗೊಂಡ್ರೆ, ಅದು ಇಡೀ ಪ್ರಪಂಚದ ಮಾಹಿತಿಯನ್ನ ತನ್ನೊಳಗೆ ಅಡಗಿಸ್ಕೊಂಡಿರುತ್ತೆ. ಭೌತಿಕವಾಗಿ ಅದು ಸಣ್ಣದೇ ಇರ್ಬೋದು, ಆದ್ರೆ ಅದು ಹೊಂದಿರುವ ಆಳ ಮತ್ತೆ ಮಾಹಿತಿ ಅಗಾಧ. ನಿಖರವಾಗಿ. ಅದೇ ರೀತಿ ಆ ಅನಂತ ಶಕ್ತಿ ನಮ್ಮ ಸಣ್ಣ ಆತ್ಮದಲ್ಲಿ ಪೂರ್ತಿಯಾಗಿ ಇರ್ಲು ಸಾಧ್ಯ. ಹೌದಾ? ಎಕ್ಸಾಕ್ಟ್ಲಿ. ಹೊಲೋಗ್ರಾಮ್ ಉದಾಹರಣೆ ಇಲ್ಲಿಗೆ ಕರಾರುವಾಗಿ ಒಪ್ಪುತ್ತೆ. ಆ ಶಕ್ತಿ ಪ್ರತಿ ಮನುಷ್ಯನಲ್ಲೂ ಸಂಪೂರ್ಣವಾಗಿಯೇ ಇರುತ್ತೆ. ಪಠ್ಯ ಹೇಳೋರ್ ಹೊರಟಿರುವುದು ಅದೇ. ಜಗತ್ತು ಸೃಷ್ಟಿಯಾಗುವ ಮೊದಲೇ ಇದ್ದ ಆ ಪ್ರೀತಿಯ ಐಕ್ಯತೆಯಲ್ಲಿ ಮನುಷ್ಯನೂ ಪಾಲುದಾರನಾಗಬೇಕು. ನಾವು ದೇವರ ಜೀವನ ಮತ್ತೆ ಪ್ರೀತಿಯಲ್ಲಿ ಕೇವಲ ವೀಕ್ಷಕರಾಗಿರದೆ ಪಾಲುದಾರರಾಗುತ್ತೀವಿ ಅಂತ ಲೇಖನ ವಿವರಿಸುತ್ತೆ. ವೀಕ್ಷಕರಲ್ಲ, ಪಾಲುದಾರರು. ಇದು ನಿಜಕ್ಕೂ ಆಳವಾದ ವಿಚಾರ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಬೇರೆಯವರನ್ನ ನಮ್ಗೆ ಇಷ್ಟು ಹತ್ರ ಬರೋಕೆ ಬಿಡೋದು, ಅವರು ನಮ್ಗೆ ಏನಾದ್ರೂ ದುಡ್ಡು ಕೊಡಬೇಕಾಗಿದ್ರೆ ಅಥವಾ ನಾವೇನಾದ್ರೂ ಬಸ್ನಲ್ಲಿ ತುಂಬಾನೇ ರಶ್ ಇದ್ದಾಗ ಮಾತ್ರ ಅಲ್ವಾ? ಹೌದು, ನಿಜವಾದ ಮಾತು. ಆದ್ರೆ ಇಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಯಾವುದೇ ಷರತ್ತುಗಳಿಲ್ಲದೆ ಒಂದು ಆಳವಾದ ಪ್ರೀತಿಯಿಂದ ಕೂಡಿದ ವೈಯಕ್ತಿಕ ಸಂಬಂಧನ ಹೊಂದಲು ಬಯಸುತ್ತೆ. ಜಗತ್ತು ಉಂಟಾಗುವ ಮೊದಲೇ ನೀವು ನನ್ನನ್ನು ಪ್ರೀತಿಸಿ ನನಗಿತ್ತ ಮಹಿಮೆ ಅನ್ನೋ ಸಾಲು ಇದನ್ನೇ ಹೇಳುತ್ತೆ. ಹೌದು, ಆ ಸಾಲು ಬಹಳ ಮುಖ್ಯವಾದದ್ದು. ಇದು ಪ್ರಾಚೀನ ಮನುಷ್ಯನ ತಲೆಗೆ ಎಷ್ಟೊಂದು ಕ್ರಾಂತಿಕಾರಿಯಾಗಿ ಕಂಡಿರಬಹುದು. ಒಮ್ಮೆ ಯೋಚನೆ ಮಾಡಿ. ಹೌದಲ್ವಾ? ದೂರದಲ್ಲೆಲ್ಲೋ ಬೆದರಿಸುವಂತಿದ್ದ ದೇವರು ಈಗ ತಾನಾಗಿಯೇ ಮನುಷ್ಯನ ಅಂತರಂಗಕ್ಕೆ ಬಂದು ನಾನು ಮತ್ತು ನೀನು ಒಂದೇ ಅಂತ ಹೇಳೋದು ಸಾಮಾನ್ಯ ವಿಷಯವಲ್ಲ. ಖಂಡಿತ ಅಲ್ಲ. ಹಾಗಾದ್ರೆ ಆ 2 ಪರಿಕಲ್ಪನೆಗಳಾದ ಲೋಕಾತೀತತೆ ಮತ್ತು ಸಾಮೀಪ್ಯದ ನಡುವಿನ ಕನೆಕ್ಷನ್ ಏನು? ಒಂದ ಕಡೆ ಆಕಾಶ ನೋಡಿದ್ವಿ, ಇನ್ನೊಂದ್ ಕಡೆ ಒಳಗಡೆ ನೋಡಿದ್ವಿ. ಲೇಖನದಲ್ಲಿ ಒಂದು ಅದ್ಭುತವಾದ ಪದಗುಚ್ಛ ಇದೆ, ಅವು ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ. ವೆಡೆಡ್ ಟುಗೆದರ್. ಹೌದು. ಈ ಬೆಸೆಯುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ನಾವು ಆಕಾಶ ನೋಡೋದಕ್ಕೂ ನಮ್ಮ ಒಳಗಡೆ ನೋಡೋದಕ್ಕೂ ಏನ್ ಸಂಬಂಧ? ಈ ವೆಡೆಡ್ ಟುಗೆದರ್ ಎಂಬ ಪದವೇ ಆ ಲೇಖನದ ಹೃದಯ ಅಂತ ಹೇಳಬಹುದು. ನಾವು ಆಕಾಶದತ್ತ ಕಣ್ಣೆತ್ತಿ ಆ ಶಕ್ತಿಯ ಅಗಾಧತೆಯನ್ನು ನೋಡಿದಾಗ ಆ ಪ್ರಾರ್ಥನಾಪೂರ್ವಕ ದೃಷ್ಟಿಯು ಕೇವಲ ಆಕಾಶದಲ್ಲಿಯೇ ನಿಂತುಬಿಡುವುದಿಲ್ಲ. ಓಕೆ, ಮತ್ತೆ ಎಲ್ಲಿಗೂ ಹೋಗುತ್ತೆ? ಲೇಖನ ಸ್ಪಷ್ಟಪಡಿಸುವ ಹಾಗೆ ನಾವು ಆ ವೈಭವನ ಅರಿತ ತಕ್ಷಣವೇ ಅದೇ ವೈಭವಯುತ ದೇವರು ಆಕಾಶದಿಂದ ನಮ್ಮ ಆತ್ಮದ ರಹಸ್ಯ ಆಳಕ್ಕೆ ಇಳಿದು ಬರುವುದನ್ನು ನಾವು ಕಂಡುಕೊಳ್ತೀವಿ. ಆತ್ಮದ ರಹಸ್ಯ ಆಳಕ್ಕೆ ಇಳಿದು ಬರೋದು? ವಾವ್! ಹೌದು. ಅಂದ್ರೆ ಆಕಾಶದಲ್ಲಿ ಕಂಡ ಆ ದೊಡ್ಡ ಅಗಾಧತೆಯು ನಮ್ಮ ಅಂತರಂಗದ ಗುಪ್ತವಾದ ಮೌನವಾದ ಮೂಲೆಯಲ್ಲಿ ತನ್ನದೇ ಆದ ಸ್ಥಾನನ ಕಂಡುಕೊಳ್ಳುತ್ತೆ. ಇದಕ್ಕಾಗಿಯೇ ಅಂತರಂಗದ ಅರಿವು ಮತ್ತೆ ಪ್ರಾರ್ಥನೆ ಬಹಳ ಮುಖ್ಯ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಎಷ್ಟೊಂದು ಸುಂದರವಾದ ಮೆಕ್ಯಾನಿಸಮ್ ಅಲ್ವಾ ಇದು? ಖಂಡಿತ. ಆಕಾಶ ನೋಡುವ ಮೂಲಕ ನಮ್ಮ ಅಹಂಕಾರನ ಕರಗಿಸ್ಕೊಳ್ತೀವಿ, ತದನಂತರ ಆ ಖಾಲಿಯಾದ ಆತ್ಮದಲ್ಲಿ ಆ ಅನಂತ ಶಕ್ತಿ ಬಂದು ತುಂಬಿಕೊಳ್ಳುತ್ತೆ. ಹೌದು, ಅದೇ ಇದರ ಸಾರಾಂಶ. ಜ್ಞಾನ ಅಂದ್ರೆ ಕೇವಲ ಒಂದು ತಿಳುವಳಿಕೆ ಅಲ್ಲ, ನಮ್ಮ ಅಂತರಂಗದಲ್ಲಿರುವ ಆ ಶಕ್ತಿನ ಒಪ್ಕೊಳ್ಳೋದು ಮತ್ತೆ ಪ್ರೀತಿಸೋದು ಅಂತಲೇ ಲೇಖನ ಹೇಳುತ್ತೆ. ಆದ್ರೆ ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಇವತ್ತಿನ ದಿನಕ್ಕೆ ಇದು ಹೇಗೆ ಅನ್ವಯ ಆಗತ್ತೆ? ಒಳ್ಳೆ ಪ್ರಶ್ನೆ.
ಯಾಕಂದ್ರೆ ನಮ್ಮ ಕಣ್ಣುಗಳು ಯಾವತ್ತೂ ಆಕಾಶದ ಕಡೆ ಇರೋದೇ ಇಲ್ಲ. ನಮ್ಮ ಕುತ್ತಿಗೆ ಯಾವಾಗಲೂ ಕೆಳಮುಖವಾಗಿ ಬಾಗಿರುತ್ತೆ, ಸ್ಕ್ರೀನ್ಗಳನ್ನ ನೋಡ್ತಾ, ಸೋಷಿಯಲ್ ಮೀಡಿಯಾ ನೋಡ್ತಾ. ನಾವು ಆಕಾಶನ ನೋಡಿ ಎಷ್ಟೋ ವರ್ಷಗಳ ಆಗೋಗಿದೆ ಅನ್ಸುತ್ತೆ. ಹೌದು, ಇದು ಇವತ್ತಿನ ಬಹುದೊಡ್ಡ ದುರಂತ. ನಾವು ಮಾಹಿತಿ ತಂತ್ರಜ್ಞಾನದ ಸುಳಿಯಲ್ಲಿ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ನಲ್ಲಿ ಸಿಲುಕಿದ್ದೇವೆ. ನಿಜ. ಆಧುನಿಕ ಬದುಕು ನಮ್ಮ ದೃಷ್ಟಿಯನ್ನ ಸಂಪೂರ್ಣವಾಗಿ ಕೆಳಮುಖ ಮಾಡಿದೆ. ನಮ್ಗೆ ನಾವೇ ಸೃಷ್ಟಿಸ್ಕೊಂಡಿರುವ ಸಣ್ಣಪುಟ್ಟ ಸಮಸ್ಯೆಗಳು, ಇತರರ ಜೊತೆಗಿನ ಹೋಲಿಕೆಗಳು, ಆತಂಕಗಳು ಇವೇ ನಮ್ಗೆ ಇಡೀ ಪ್ರಪಂಚದಂತೆ ಕಾಣ್ತವೆ. ಈ ಕೃತಕ ಜಗತ್ತಿನಲ್ಲಿ ನಾವು ಲೋಕಾತೀತತೆಯನ್ನು ಕಳ್ಕೊಂಡಿದ್ದೇವೆ ಮತ್ತೆ ನಮ್ಮೊಳಗಿನ ಸಾಮೀಪ್ಯವನ್ನು ಮರೆತಿದ್ದೇವೆ. ನಿಜ. ನಮಗೆ ನಮ್ಮದೇ ಆದ ಆತ್ಮದ ಆಳದ ಪರಿಚಯವೇ ಇಲ್ಲದಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ ನಾವೆಷ್ಟು ಸಣ್ಣರು, ನಮ್ಮತ್ರ ಏನೂ ಇಲ್ಲ ಅಂತ ಕೊರಗ್ತಿರ್ತೇವೆ. ಖಂಡಿತ. ಆದ್ರೆ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಮುಖ್ಯವಾಗಿ ಕಲಿಬೇಕಾದದ್ದು ಇದನ್ನೇ ಅಂತ ಅನಿಸುತ್ತೆ. ಆ ಅತೀಂದ್ರಿಯವಾದ ಶಕ್ತಿಯು ಕೇವಲ ಎಲ್ಲೋ ದೂರದ ಆಕಾಶದಲ್ಲಿ ನಮಗೆ ಸಂಬಂಧವೇ ಇಲ್ಲದಂತೆ ಕುಳಿತಿಲ್ಲ. ಹೌದು. ಬದಲಾಗಿ ಅದು ಆಳವಾದ ವೈಯಕ್ತಿಕ ಸಂಬಂಧನ ಬೆಳೆಸಲು ಸಿದ್ಧವಾಗಿ ನಮ್ಮ ಅಂತರಂಗದಲ್ಲಿಯೇ ನಮ್ಮದೇ ಉಸಿರಿನಷ್ಟೇ ಹತ್ತಿರದಲ್ಲಿದೆ. ಆಧುನಿಕ ಆತಂಕಗಳಿಗೆ ಇದಕ್ಕಿಂತ ದೊಡ್ಡ ಮದ್ದು ಬೇಕಾ? ಇಡೀ ಬ್ರಹ್ಮಾಂಡವ ಶಕ್ತಿಯೇ ನಮ್ಮಲ್ಲಿದೆ ಎಂದಾಗ ನಾವು ಯಾವುದಕ್ಕೂ ಕೊರಗುವ ಅವಶ್ಯಕತೆಯೇ ಇಲ್ಲ. ಎಕ್ಸಾಕ್ಟ್ಲಿ. ಮತ್ತೆ ಪ್ರಾರ್ಥನೆ ಅಥವಾ ಧ್ಯಾನ ಎನ್ನುವುದು ಕೇವಲ ಏನನ್ನೋ ಬೇಡುವುದಲ್ಲ. ಅದು ಆಕಾಶದತ್ತು ನೋಡ್ತಲೇ ಅಂತರಂಗದ ಕಡೆಗೆ ಮಾಡುವ ಒಂದು ಜಾಗೃತ ಪಯಣ ಅಂತ ಹೇಳಬಹುದು. ಜಾಗೃತ ಪಯಣ. ನಮ್ಮ ಹೊರಗಿನ ಅಗಾಧತೆ ಮತ್ತೆ ಒಳಗಿನ ಸಾಮೀಪ್ಯ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ಶಕ್ತಿಯು ನಮ್ಮ ಅಂತರಂಗದಲ್ಲಿಯೇ ಜೀವಂತವಾಡಿದೆ ಎಂಬುದನ್ನು ಅರಿತುಕೊಳ್ಳುವುದು ಮತ್ತೆ ಆ ಅಸ್ತಿತ್ವನ ಪ್ರೀತಿಸುವುದು ಅತಿಮುಖ್ಯ. ಖಂಡಿತ. ಇದು ನಮ್ಮ ಆಂತರಿಕ ಜಗತ್ತು ಮತ್ತೆ ಬಾಹ್ಯ ಜಗತ್ತಿನ ನಡುವೆ ಇರುವ ಅಂತರನ ಸಂಪೂರ್ಣವಾಗಿ ಅಳಿಸಿಹಾಕುತ್ತೆ. ಕೇವಲ ಕ್ಷಣಕಾಲ ವಿರಮಿಸಿ ಆ ಫೋನ್ ಪಕ್ಕಕ್ಕಿಟ್ಟು ಹೊರಗಿನ ಆಕಾಶನ ನೋಡಿ ನಂತರ ನಮ್ಮ ಒಳಗಿನ ಆಕಾಶನ ನೋಡುವ ಈ ಅಭ್ಯಾಸ ಇಂದಿನ ಗದ್ದಲದ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿದೆ. ಹೌದು, 100ಕ್ಕೆ 100 ನಿಜ. ಮತ್ತು ಈ ಚರ್ಚೆನ ಮುಕ್ತಾಯಗೊಳಿಸುವ ಮುನ್ನ ಈ ಮೂಲಪಠ್ಯಗಳು ಮತ್ತೆ ಇಂದಿನ ನಮ್ಮ ಚರ್ಚೆ ನಮ್ಮ ಮುಂದಿಡುವ ಒಂದು ಗಹನವಾದ ವಿಚಾರನ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಓಕೆ, ಹೇಳಿ. ಸ್ವಲ್ಪ ಯೋಚನೆ ಮಾಡೋಣ. ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿ ನಿಯಂತ್ರಿಸುವ ಆ ಅಪರಿಮಿತ ಶಕ್ತಿಯು, ಆ ಅನಂತವಾದ ಮಹಿಮೆಯು ಬೇರೆ ಎಲ್ಲೋ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯನ ಆತ್ಮದ ಮೌನವಾದ ಆಳದಲ್ಲಿಯೇ ವಾಸಿಸುತ್ತೆ ಎಂದಾದ್ರೆ, ನಾವು ದೈನಂದಿನ ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಅದೇ ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಎಂದರ್ಥ ತಾನೆ? ವಾವ್, ಹೌದು. ಇದು ತುಂಬಾ ಆಳವಾದ ವಿಚಾರ. ಹಾಗಿದ್ರೆ ಅದು ನಾವು ನಮ್ಮ ಸುತ್ತಲಿನ ಇತರ ಮನುಷ್ಯರನ್ನು ನೋಡುವ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬೇಕಲ್ವೇ? ಖಂಡಿತ. ಟ್ರಾಫಿಕ್ನಲ್ಲಿ ನಮ್ಮ ಗಾಡಿಗೆ ಅಡ್ಡಬರುವುದ ವ್ಯಕ್ತಿಯಾಗಿರಬಹುದು ಅಥವಾ ನಮಗೆ ಕಿರಿಕಿರಿ ಮಾಡುವ ವ್ಯಕ್ತಿಯಾಗಿರಬಹುದು, ಅವರ ಆತ್ಮದ ಆಳದಲ್ಲೂ ಅದೇ ಅಗಾಧತೆ ಇದೆ ಎಂದಾದ್ರೆ ಪ್ರತಿಯೊಬ್ಬ ಮನುಷ್ಯನ ಆಂತರಿಕ ಮೌಲ್ಯವು ನಾವು ಊಹಿಸಿರುವಕ್ಕಿಂತಲೂ ಅದೆಷ್ಟು ಅಗಾಧವಾಗಿರಬಹುದು ಅಲ್ವಾ? ಇಂತಹ ಅದ್ಭುತವಾದ ಪಾಯಿಂಟ್. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನನ ಬದಲಾಯಿಸುತ್ತೆ. ನಾವು ಮರಳಿ ಅದೇ ರಾತ್ರಿಯ ಆಕಾಶದ ಕೆಳಗೆ ಬಂದು ನಿಂತಿದ್ದೇವೆ ಅನಿಸ್ತಿದೆ ಈಗ. ಹೌದು. ಆದ್ರೆ ಈ ಬಾರಿ ಆ ನಕ್ಷತ್ರಗಳ ಅಗಾಧತೆನ ನೋಡಿ ನಾವು ಸಣ್ಣವರು ಅಂತ ಕುಗ್ಗೋದಿಲ್ಲ. ಏಕೆಂದ್ರೆ ಆ ಇಡೀ ಆಕಾಶವೇ ನಮ್ಮ ಅಂತರಂಗದಲ್ಲಿಯೂ ಬೆಳಗುತ್ತಿದೆ ಮತ್ತೆ ನಮ್ಮ ಪಕ್ಕದಲ್ಲಿ ನಿಂತಿರುವ ಪ್ರತಿಯೊಬ್ಬರ ಅಂತರಂಗದಲ್ಲೂ ಬೆಳಗುತ್ತಿದೆ ಎಂಬ ಅರಿವು ನಮ್ಗೀಗಿದೆ. ಎಕ್ಸಾಕ್ಟ್ಲಿ. ಆ ಅನಂತತೆನ ನಮ್ಮೊಳಗೆ ಹೊತ್ತುಕೊಂಡೇ ನಾವು ಪ್ರತಿದಿನ ಓಡಾಡ್ತಾ ಇದ್ದೀವಿ. ಇದೇ ಆಸಕ್ತಿದಾಯಕ ಮತ್ತೆ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆನ ನಾವು ಮುಕ್ತಾಯಗೊಳಿಸೋಣ. ನಮ್ಮೆಲ್ಲರ ಈ ಆಂತರಿಕ ಆಕಾಶದ ಶೋಧನೆ ನಿರಂತರವಾಗಿರಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.